ಕಣ್ಣಿಲ್ದೆ ಇದ್ದಾಗ್ಲೇ ಇವಳನ್ನ ತಡಿಯಕ್ಕಾಗ್ಲಿಲ್ಲ, ಇನ್ನು ತಡಿಯಕ್ಕಾಗತ್ತಾ? ತುಂಬಾ ಸಂತೋಷ ಆಗ್ತಾ ಇದೆ ಅದಕ್ಕೆ. ನೀವು ಬದಲಾಗಿದ್ದು, ನಿಮ್ ಕಣ್ ಸರಿ ಹೋಗಿದ್ದು. ಇವತ್ತೇನಾದ್ರೂ ಅಪ್ಪ ಇಲ್ಲಿದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು ಏನೋ. ಈಗ್ಲೂ ಕೂಡ ಎಲ್ಲಿಂದಲೋ ನಮ್ಮನ್ನೇ ನೋಡ್ತಾ ತುಂಬಾ ಸಂತೋಷವಾಗಿರ್ತಾರೆ ದೇವಾಂಶ್. ಅವರನ್ನ ನಮ್ಮಿಂದ ದೂರ ಮಾಡಿದ್ರೂನು ಅವರು ಮಾತ್ರ ನಮ್ ಸುತ್ತಮುತ್ತನೇ ಇದ್ದು ಕಾಪಾಡ್ತಾರೆ. ಇನ್ನೆಲ್ಲಿ ದೊಡ್ಡಪ್ಪ ಬನ್ಸಿದೀವಲ್ಲ, ಹೇಗ್ ಬರ್ತಾರೆ? ಇಷ್ಟು ದಿನ ನಿನ್ ಮಗುಗೆ ನೀನ್ ಒಬ್ಳೇ ತಾಯಿಯಾಗಿದ್ದೆ. ಈಗ ನಿನ್ನ ಮಗುನ ಕಾಪಾಡೋದಕ್ಕೆ ಈ ದೊಡ್ಡಮ್ಮ ಕೂಡ ಸಪೋರ್ಟ್ ಮಾಡ್ತಾಳೆ. ಅರ್ಥ ಇಲ್ದೇ ಇರೋ ಯೋಚನೆ ಮಾಡಿ ಇಷ್ಟು ದಿನ ನಿಮ್ ಜೊತೆ ಸೇರಿ ನಾನು ಬದುಕ್ತಾ ಇದ್ದೆ. ಆದ್ರೆ ಈಗ ಹೇಳ್ತಾ ಇದ್ದೀನಿ, ಮಗು ತೊಂಟೆಗೆ ಮಾತ್ರ ಬರೋ ಹಾಗಿಲ್ಲ. ಊರ್ಮಿಳಾ, ನೀನ್ ಒಳ್ಳೆ ಒಳಗಕ್ಕೋಸ್ಕರ ಇಲ್ದೇ ಇರೋದನ್ನ ಹೇಳಿ ನಮ್ಮನ್ ಕೆಟ್ಟವ್ರಾಗಿ ಮಾಡ್ಬೇಡ. ಏನಾದ್ರೂ ಇದ್ರೆ ಸಾಕ್ಷಿಗಳನ್ನ ತೋರ್ಸು. ವಾಲಿ, ನೀನ್ ಎಂತವನು ಅಂತ ತಿಳ್ಕೊಳ್ಳೋಕೆ ಸಾಕ್ಷಿಗಳ ಅಗತ್ಯ ಇಲ್ಲ. ಅತ್ತಿಗೆ ಹಾಗೆ ನೀವು ಬದಲಾದ್ರೆ ನೋಡಿದ್ರಲ್ಲ, ಇಷ್ಟೇ ಪ್ರೀತಿ ನಿಮ್ಗೂ ಸಿಗುತ್ತೆ. ಇಲ್ಲ ಅಂದ್ರೆ ಏನ್ ನಡೆಯುತ್ತೆ ಅಂತ ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ದೇವಾಂಶ್, ಅವ್ರ ಹತ್ರ ವಾದ ಮಾಡಿದ್ರೆ ಪ್ರಯೋಜನ ಇಲ್ಲ. ಊರ್ಮಿಳಾ, ಕಣ್ಣು ಬಿಡ್ತಿದ್ದ ಹಾಗೆ ಹೆಚ್ಚಾಗಿ ಬೆಳಕು ನೋಡಬಾರ್ದು. ಹೋಗಿ ಒಳಗಡೆ ರೂಮಲ್ಲಿ ಇದ್ಬಿಡು. ಬಾ ಅಕ್ಕ, ಬಾ. ನನ್ ಸೊಸೆಂದಿರಿಬ್ರು ಒಡ ಹುಟ್ಟೋದವ್ರ ತರ ಎಷ್ಟು ಅನ್ಯೋನ್ಯವಾಗಿರೋದನ್ನ ನೋಡ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಕೌಸಲ್ಯ, ಕಣ್ಮುಂದೆ ಕಾಣಿಸ್ತಿರೋವಾಗ ಕನಸು ಅಂತಿದೆಯಲ್ಲ, ಈ ಮನೆಗೆ ಒಳ್ಳೇದಾಗ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೌದು ಅತ್ತೆ.